ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಬೆಳಕಾದ, ಶಾಂತಿ ನೀಡುವ, ರಕ್ಷಣೆಯ ದೇವರ ವಾಕ್ಯ ಭಾಗಾಂಶ. ಪ್ರಿಯರೇ, ಮನುಷ್ಯನ ಮಾರ್ಗಗಳು ದೇವರಿಗೆ ಕಾಣುತ್ತಲೇ ಇವೆ. ಅವರು ಪ್ರಿಯ ಮನುಷ್ಯರಾದ ನಮ್ಮೆಲ್ಲರ ಮಾರ್ಗಗಳು, ದಾರಿ ದೇವರಿಗೆ ಕಾಣುತ್ತಲಿವೆ. ಯಾವ ಮಾರ್ಗದಲ್ಲಿ ಹೋಗುತ್ತಿದ್ದೇವೆ? ಮರಣದ ಮಾರ್ಗದಲ್ಲಿಯ, ಜೀವ ಮಾರ್ಗದಲ್ಲಿಯ, ಕತ್ತಲೆ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಲ್ಲಿಯ, ನರಕ ಹಾಗೂ ಸ್ವರ್ಗ ಮಾರ್ಗದಲ್ಲಿ, ಒಳಿತು ಹಾಗೂ ಕೆಡುಕು ಮಾರ್ಗಗಳಲ್ಲಿ ಎಂದು ದೇವರು ಮನುಷ್ಯನ ಮಾರ್ಗಗಳನ್ನು ನೋಡುತ್ತಲಿದ್ದಾನೆ ಪ್ರೇರೆ. ಹೌದು, ಮನುಷ್ಯನ ಮಾರ್ಗಗಳು ಯೆಹೋವನಾದ ದೇವರಿಗೆ ಕಾಣುತ್ತಲೇ ಇವೆ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವಕುಮಾರನಾದ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು, ಶುದ್ಧ ಹೃದಯವನ್ನು ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜ ಫಲಿಸುವಂತೆ ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಫಲಿಸಲು 100ಕ್ಕೆ 100ರಷ್ಟು, 60, 30ರಷ್ಟು ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ಈ ಲೋಕದಲ್ಲಿ ನಿಲ್ಲುವಂತೆ ಆತ್ಮಸ್ವರೂಪನ ದೇವರನ್ನು ದೇವರ ಮಾರ್ಗದಲ್ಲಿ ನಡೆಸುವಂತೆ ಆಗಲಿ. ಆಮೇನ್, ಆಮೇನ್. ಪ್ರಾರ್ಥಿಸಿಕೊಂಡು ವಾಕ್ಯ ಭಾಗದೊಳಗೆ ಪ್ರವೇಶಗೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ, 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 ಬೆಳಕಾದ ದೇವರೇ, ಸರ್ವಶಕ್ತನೇ ದೇವ, ಮನುಷ್ಯನ ಮಾರ್ಗಗಳು ನಿಮ್ಮ ಎದುರಿನಲ್ಲಿ ಇವೆ ಎನ್ನುವ ಜ್ಞಾನೋಕ್ತಿ ಗ್ರಂಥ 5ನೇ ಅಧ್ಯಾಯದ ವಾಕ್ಯ ಭಾಗದ ಮುಖಾಂತರ ನಾವು ಧ್ಯಾನಿಸುವಾಗ, ನೀವೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ, ಸೇವಕರೊಂದಿಗೆ, ವಿಶ್ವಾಸಿ ಭಕ್ತ ಶಿಷ್ಯ ಸಮೂಹದೊಂದಿಗೆ ಮಾತನಾಡಿ ನಿಮ್ಮ ಮಾರ್ಗವನ್ನೇ ನಾವು ಆರಿಸಿಕೊಳ್ಳುವಂತೆ, ಜೀವ ಮಾರ್ಗವನ್ನು ಆರಿಸಿಕೊಳ್ಳುವಂತೆ, ರಕ್ಷಣೆಯ, ಸತ್ಯದ, ಬೆಳಕಿನ, ಪಾಪ ನಾಶ ಮಾಡುವ, ಮರಣವನ್ನು ನುಂಗಿ ಹಾಕುವ, ಮರಣದ ಬಾಗಿಲುಗಳನ್ನು ಮುಚ್ಚುವ, ನಿತ್ಯ ಜೀವದ ಮಾರ್ಗವಾದ ಯೇಸುವೆ, ನಿಮ್ಮ ಮಾರ್ಗಗಳನ್ನೇ ನಾವು ಹಿಡಿಯುವಂತೆ ನಮ್ಮೆಲ್ಲರನ್ನು ನಿಮ್ಮ ವಾಕ್ಯದ ಮುಖಾಂತರ ಆಶೀರ್ವದಿಸಿ, ಅಭಿಷೇಕಿಸಿ ತುಂಬಿರಿ ತಂದೆ. ನಿಮ್ಮ ವಾಕ್ಯವು ನಮ್ಮ ದಾರಿಗೆ ದೀಪ, ನಮ್ಮ ಕಾಲಿಗೆ ಬೆಳಕಾಗಿದೆ. ಅದು ಪ್ರಭುವೆ, ಭೂಮಿ ಆಕಾಶ ಗತಿಸಿ ಹೋಗುತ್ತದೆ, ಅಳಿದು ಹೋಗುತ್ತದೆ, ಆದರೆ ನನ್ನ ಮಾತುಗಳು ಶಾಶ್ವತವಾಗಿ ನಿಲ್ಲುತ್ತವೆ, ಇರುತ್ತವೆ ಎಂದಿದ್ದೀರಿ ಯೇಸುವೆ. ಅಂತ ಶಾಶ್ವತವಾದ ದೇವರ ಜೀವದಲ್ಲಿ, ಅಮರ ಜೀವದಲ್ಲಿ ಪಾಲುಗೊಳ್ಳುವಂತೆ ಮಾಡುವ, ನಿತ್ಯಾನಂದಕ್ಕೆ ಕರೆದೊಯ್ಯುವ, ಈ ಲೋಕದಲ್ಲಿ ಪರಲೋಕದಲ್ಲಿ ಸರ್ವಾಧಿಕಾರ ನೀಡುವ ನಿಮ್ಮ ವಾಕ್ಯದ ಮೂಲಕ ನಾವು ಜೀವಿಸುವಂತೆ ಅನುಗ್ರಹಿಸಬೇಕೆಂದು, ಜ್ಞಾನ ನೀಡಬೇಕೆಂದು ಕೇಳಲಿರುವ ವಾಕ್ಯ ಭಾಗ ಅಂಶ, ಮನುಷ್ಯನ ಮಾರ್ಗಗಳು ದೇವರ ಎದುರಿನಲ್ಲಿ ಇವೆ. ಅದು ಪ್ರಭು, ಈ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಎದುರಿನಲ್ಲಿ ನಮ್ಮ ಮಾರ್ಗಗಳು, ಆಲೋಚನೆ, ಮಾತು, ಕ್ರಿಯೆ, ಕರ್ತವ್ಯ ಎಲ್ಲ ಇವೆ ಎಂದು ಜಾಗೃತಿಯಿಂದ ನಾವು ನಡೆದುಕೊಳ್ಳಲು, ನಿಮ್ಮಿಂದ ಕೋಪಕ್ಕೆ ಗುರಿಯಾಗದಂತೆ, ನಿಮ್ಮಿಂದ ಕೈ ಬಿಡಲ್ಪಟ್ಟು ಸೈತಾನನ ನಾಶಕರವಾದ ಆ ನರಕಕ್ಕೆ ಹೋಗದಂತೆ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು, ವಾಕ್ಯ ಕೇಳುವರೆಲ್ಲರನ್ನು ಜ್ಞಾಪಿಸಿಕೊಳ್ಳುವಂತೆ ಅನುಗ್ರಹಿಸಬೇಕೆಂದು, ಹೀಗೆ ಮಾಡಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಾವು ಶಾಂತಿದಾಯಕ ದೇವರೇ ಶೀಘ್ರವಾಗಿ ತುಳಿದು ನಾಶ ಮಾಡುವ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸುತ್ತಾ ಅನುಗ್ರಹಿಸುತ್ತಾ ಬರಬೇಕೆಂದು ಒಳ್ಳೆಯ ದೇವರು, ಆತ್ಮಗಳ ತಂದೆಯಾದ ಸೃಷ್ಟಿಕರ್ತ ಯೇಸು ಕ್ರಿಸ್ತ ನಾಮದ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ಮನುಷ್ಯನ ಮಾರ್ಗಗಳು ದೇವರಾದ ಯೆಹೋವನ ಅಥವಾ ಯೇಸು ಕ್ರಿಸ್ತನ ಆ ಪರಿಶುದ್ಧ ಆತ್ಮಸ್ವರೂಪನ ಎದುರಿನಲ್ಲಿ ಕಾಣುತ್ತಲೇ ಇವೆ. ಮನುಷ್ಯನ ಮಾರ್ಗಗಳು ದೇವರಿಗೆ ಕಾಣುತ್ತಲೇ ಇವೆ. ಅದು ಪ್ರೇರೆ. ಈ ವಾಕ್ಯವನ್ನು ಆಲಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಪ್ರವೇಶ ಆಗೋಣ ಪ್ರೇರೆ. ಹಾಡು, ಆತ್ಮನೇ ಆತ್ಮನೇ ನಾನು ನಿನ್ನಲ್ಲಿ ನೆಲೆಗೊಳ್ಳುವೆ ಎನ್ನುವ ಹಾಡನ್ನು ಆಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಹಾಡಿರಿ. ಆತ್ಮನೇ
ಆತ್ಮನೇ ಆತ್ಮನೇ ತಂದೆಯ ಪರಿಶುದ್ಧಾತ್ಮನೇ, ಆತ್ಮನೇ 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 ದೇವರ ಪರಿಶುದ್ಧಾತ್ಮನೇ, ನಿನ್ನಲ್ಲಿ ನೆಲೆಗೊಳ್ಳುವೆ, ನಿನ್ನನ್ನೇ ಆತುಕೊಂಡೆ. ಆಮೆನ್. ನಾವು ನಿನ್ನಲ್ಲಿ ನೆಲೆಗೊಳ್ಳುವಂತೆ ಮಾಡು, ನಾವು ನಿಮ್ಮನ್ನೇ ಆತುಕೊಳ್ಳುವಂತೆ ಮಾಡು. ಆತ್ಮನೇ ಆತ್ಮನೇ ಯೇಸು ಕ್ರಿಸ್ತನ ಮರಣ ಗೆದ್ದ ಪರಿಶುದ್ಧಾತ್ಮನೇ, ಯೇಸುವನ್ನು ಪ್ರೀತಿಸಲು ಆತನಾಜ್ಞೆಯ ಕೈಗೊಳ್ಳಲು ಕರುಣಿಸು ಕೃಪೆಯ ಆತ್ಮದೇವ, ಕರುಣಿಸು ಕೃಪೆಯ. ಯೇಸುವನ್ನು ಪ್ರೀತಿಸಲು ಆತನಾಜ್ಞೆಯ ಕೈಗೊಳ್ಳಲು ಕರುಣಿಸು ಕೃಪೆಯ, ಕರುಣಿಸು ಕೃಪೆಯ. ಸಮಗ್ರ ಸತ್ಯದೊಳಗೆ ಕರೆದೊಯ್ಯುವ ದೇವರಾತ್ಮನೇ, ಸಮಗ್ರ ಸತ್ಯದೊಳಗೆ ನಮ್ಮನ್ನು ಕರೆದೊಯ್ಯಿರಿ ಯೇಸು ಆತ್ಮನೇ. ಆತ್ಮನೇ 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 ತಂದೆಯ ಆತ್ಮನೇ, ನಿನ್ನಲ್ಲಿ ನೆಲೆಗೊಳ್ಳುವೆ, ನಿನ್ನನ್ನೇ ಆತುಕೊಂಡೆ. ನಾವು ನಿನ್ನಲ್ಲಿ ನೆಲೆಗೊಳ್ಳುವಂತೆ ಮಾಡು ಯೇಸಪ್ಪ, ನಾವು ನಿಮ್ಮನ್ನೇ ವಾಕ್ಯದ ಮುಖಾಂತರ ಆತುಕೊಳ್ಳುವಂತೆ ಮಾಡು. ಆತ್ಮನೇ ಆತ್ಮನೇ ತಂದೆ ದೇವರ ಪರಿಶುದ್ಧ ಆತ್ಮನೇ, ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳುತ್ತದೆ ಹೃದಯ. ಬಾಯಾರಿದ ಜಿಂಕೆಯ ಹಾಗೆ ಆತುರಗೊಳ್ಳುತ್ತದೆ ಹೃದಯ, ಆತುರಗೊಳ್ಳಲಿ ಹೃದಯ. ಜೀವ ಜಲವಾಗಿ ಯೇಸುವೆ ನೀಗಿಸು ನಮ್ಮ ದಾಹವ, ಒಡೆಯನೇ ಜೀವ ಜಲವಾಗಿ ತೀರಿಸು ನಮ್ಮ ದಾಹವ. ಆತ್ಮನೇ ಆತ್ಮನೇ ತಂದೆ ದೇವರ ಪರಿಶುದ್ಧ ಲೋಕದ ಆತ್ಮನೇ, ನಿನ್ನಲ್ಲಿ ನೆಲೆಗೊಳ್ಳುವೆ, ನಿನ್ನನ್ನೇ ಆತುಕೊಂಡೆ. ಆತ್ಮನೇ ಆತ್ಮನೇ ದೇವಕುಮಾರನ ಪರಿಶುದ್ಧಾತ್ಮನೇ, ಕುಂದಿದೆ ಮನವು ಬತ್ತಿದೆ ಹೃದಯ, ಒಣಗಿದೆ ಶರೀರವು, ಒಣಗಿದೆ ಶರೀರ. ನಿಮ್ಮನ್ನು ಬಯಸಿ ತಂದೆ, ಕುಂದಿದೆ ಮನವು ಬತ್ತಿದೆ ಹೃದಯ, ಒಣಗಿದೆ ಶರೀರವು ನಿಮ್ಮ ಮಕ್ಕಳದ್ದು, ಒಣಗಿದೆ ಶರೀರ. ಪ್ರಕಾಶಗೊಳಿಸಯ್ಯ ನಿನ್ನಾತ್ಮವ ಸುರಿಸಿ, ಪರಲೋಕ ತಂದೆ ಪ್ರಕಾಶಗೊಳಿಸಯ್ಯ, ಬೆಳಕಿನ ಆತ್ಮ ಸುರಿಸಿ. ಆತ್ಮನೇ ಆತ್ಮನೇ ತಂದೆ ದೇವರ ಪರಿಶುದ್ಧಾತ್ಮನೇ, ನಿನ್ನಲ್ಲಿ ನೆಲೆಗೊಳ್ಳುವೆ,
ನಾ ನಿನ್ನನ್ನೇ ಆತುಕೊಂಡೆ. ನಾವು ನಿಮ್ಮಲ್ಲಿ ನೆಲೆಗೊಳ್ಳುವಂತೆ ಮಾಡು ತಂದೆ ದೇವ. ನಾವು ನಿನ್ನಲ್ಲಿ ಆತುಕೊಳ್ಳುವಂತೆ ಮಾಡು ಯೇಸು ನಾಮದಲ್ಲಿ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ, ಜೀವ ಮರಣಗಳ ಒಡೆಯನೇ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದಾತನೇ. ಹಾಲೆಲೂಯ ಹಾಲೆಲೂಯ, ಸ್ತುತಿ ಸ್ತೋತ್ರಗಳ ಒಡೆಯನೇ. ಥ್ಯಾಂಕ್ ಯು ಫಾದರ್ God Almighty. Thank you Jesus, Son of living God. Thank you Holy Ghost fire, living water flow in Jesus Christ mighty name. Father, welcome you in this place, in this word of God. Guide us and bless us. How we teach, how we understand, how we live for you, kingdom of God. In Jesus Christ's mighty name we pray, Father Almighty. Amen. Amen. Thank you Jesus. ಹೌದು ಪ್ರೇರೆ, ಮನುಷ್ಯನ ಮಾರ್ಗಗಳು ತಂದೆಯಾದ ದೇವರಿಗೆ ಕಾಣುತ್ತಲೇ ಇವೆ. ಹೌದು ಪ್ರೇರೆ, ನಾವು ಜ್ಞಾನೋಕ್ತಿ ಗ್ರಂಥ ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ಜ್ಞಾನೋಕ್ತಿ ಗ್ರಂಥ 5ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಪ್ರೊವರ್ಬ್ಸ್ ಚಾಪ್ಟರ್ 5 ವರ್ಸ್ 21st ವರ್ಡ್. ಇಲ್ಲಿ ಓದುವುದಾದರೆ, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಮನುಷ್ಯನ ಮಾರ್ಗಗಳು ದೇವರಿಗೆ ಕಾಣುತ್ತಲೇ ಇವೆ ಪ್ರೇರೆ, ಆತನು ಹೌದು ಪ್ರೇರೆ, ಮನುಷ್ಯನ ಮಾರ್ಗಗಳು ತಂದೆಯಾದ ದೇವರಿಗೆ ಕಾಣುತ್ತಲೇ ಇವೆ ಎಂದು ನಾವು ಎಚ್ಚರಿಕೆಯಿಂದ ಜೀವಿಸಬೇಕಾಗಿದೆ. ಹೌದು, ಆತನು ತಂದೆಯಾದ ದೇವರು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವಾತನಾಗಿದ್ದಾನೆ. ಹೌದು, ದೇವರಿಗೆ ನಮ್ಮ ಮಾರ್ಗಗಳು ಕಾಣುತ್ತಿವೆ ಎಂದು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕಾಗಿದೆ ಪ್ರೇರೆ. ನಾವು ಕೂತುಕೊಳ್ಳುವುದು, ಏಳುವುದು, ಮಲಗುವುದು, ಅದು ಪ್ರೇರೆ, ಮಾತನಾಡುವುದು, ಕೇಳಿಸಿಕೊಳ್ಳುವುದು, ನೋಡುವುದು ಎಲ್ಲವೂ ದೇವರು ನೋಡುತ್ತಿದ್ದಾನೆ. ಅಷ್ಟೇ ಅಲ್ಲ, ಆ ಮಾರ್ಗಗಳು ನಮ್ಮ ನಡತೆಯನ್ನು ಕೆಡಿಸುತ್ತವೆಯೋ ಸರಿಪಡಿಸುತ್ತಿವೆಯೋ ಎಂದು ಪರೀಕ್ಷಿಸಿ ನಮ್ಮ ನಡತೆಯನ್ನು ನೋಡುವಾತನಾಗಿದ್ದಾನೆ ದೇವರು. ಹೌದು, ದೇವರು ಮನುಷ್ಯರಾದ ನಮ್ಮ ಮಾರ್ಗಗಳನ್ನು ನೋಡುತ್ತಿದ್ದಾನೆ, ನಮ್ಮ ನಡತೆಯನ್ನು ಪರೀಕ್ಷಿಸುವಾತನಾಗಿದ್ದಾನೆ ಪ್ರೇರೆ. ನಾವು ಕೀರ್ತನೆಗಳ ಗ್ರಂಥದಲ್ಲಿ ನೋಡುತ್ತೇವೆ ಪ್ರೇರೆ, 50ನೇ ಅಧ್ಯಾಯ 23ನೇ ವಾಕ್ಯ. ಸ್ಲಾಮ್ಸ್ 50 ಚಾಪ್ಟರ್ 23rd ವರ್ಡ್. ಕೀರ್ತನೆ 50ನೇ ಅಧ್ಯಾಯ 23ನೇ ವಾಕ್ಯ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಇಲ್ಲಿ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ದೇವರು ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತಾನಂತ ಪ್ರೇರೆ. ನಡತೆ ಸರಿಪಡಿಸಿಕೊಳ್ಳದಿದ್ದರೆ ಅಂದರೆ ನಮ್ಮ ಮಾರ್ಗಗಳು ದೇವರು ನೋಡುತ್ತಿದ್ದಾನೆ ಎಂದು ಶುದ್ಧವಾಗಿ ಯೋಚಿಸುವುದು, ಮಾತನಾಡುವುದು, ಕೆಲಸ ಮಾಡುವುದು, ಹೀಗೆ ಪ್ರೇರೆ ಮಾತನಾಡುವುದು ಮತ್ತು ನಮ್ಮ ನಡತೆಯನ್ನು ದೇವರು ಪರೀಕ್ಷಿಸುತ್ತಿದ್ದಾನೆ ಎಂದು ತಾಳ್ಮೆಯಿಂದ ಜೀವಿತದಲ್ಲಿ ಬರುವ ಎಲ್ಲ ಪರೀಕ್ಷೆಗಳನ್ನು ಸಹಿಸಿಕೊಳ್ಳುವುದು. ದೇವರೇ, ನಿಮ್ಮ ಚಿತ್ತವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೆಗೆಯಿರಿ, ಆದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಮಾಡಿರಿ ಎಂದು ಯೇಸು ಗೆತ್ಸೆಮನೆ ತೋಪಿನ ಪ್ರಾರ್ಥಿಸಿದಂತೆ ನಾವು ಪ್ರಾರ್ಥಿಸುವುದಾದರೆ, ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾ ಗೌರವಿಸುತ್ತಾ ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವುದಾದರೆ ದೇವರು ವಿಶೇಷ ರಕ್ಷಣೆಯನ್ನು ನೋಡುತ್ತೇವೆ ಪ್ರೇರೆ. ಹೌದು, ಅಂಥ ಕೃಪೆ ಪ್ರಭು ನೀಡುತ್ತಾನೆ. ಹೀಗೆ ಮನುಷ್ಯನ ಮಾರ್ಗಗಳು ದೇವರ ಎದುರಿನಲ್ಲಿವೆ ಪ್ರೇರೆ. ಮನುಷ್ಯರಾದ ನಮ್ಮ ಮಾರ್ಗಗಳು ದೇವರ ಎದುರಿನಲ್ಲಿವೆ ಎನ್ನುವ ಅಂಶದೊಳಗೆ ಇನ್ನೊಂದು ವಾಕ್ಯ ನೋಡುವುದಾದರೆ, ಹೋಶೇಯ ಪ್ರವಾದಿ ಗ್ರಂಥ 7ನೇ ಅಧ್ಯಾಯ 2ನೇ ವಾಕ್ಯ. ಪ್ರೊಫೆಟ್ ಹೋಶೇಯ ಚಾಪ್ಟರ್ 7 ವರ್ಸ್ 2nd ವರ್ಡ್. ಇಲ್ಲಿ ಓದುವುದಾದರೆ, ತಮ್ಮ ದುರ್ಮಾರ್ಗವನ್ನೆಲ್ಲ ಯೆಹೋವನು ಜ್ಞಾಪಕದಲ್ಲಿ ಇರುತ್ತದೆ, ದೇವರ ಜ್ಞಾಪಕದಲ್ಲಿ ಇರುತ್ತದೆ ಎಂದು ಅವರು ಮನದಟ್ಟು ಮಾಡಿಕೊಳ್ಳುವುದಿಲ್ಲ. ಅವರ ದುಷ್ಕೃತ್ಯಗಳು ಈಗ ಅವರನ್ನು ಮುತ್ತಿಕೊಂಡಿವೆ. ಹೌದು ಪ್ರೇರೆ,
ಇಸ್ರಾಯೇಲರ ದುರ್ನಡತೆಗಳನ್ನು ಅವರ ಪ್ರಾಪಂಚಿಕರಂತೆ ದೇವರ ನಿಬಂಧನೆಯನ್ನು ಮೀರಿದ್ದಾರೆ, ನನಗೆ ದ್ರೋಹ ಮಾಡಿದ್ದಾರೆ, ಅಧರ್ಮಿಗಳಿಂದ ಪಟ್ಟಣ ತುಂಬಿದೆ ಎಂದು ದೇವರು ಇಸ್ರಾಯೇಲರ ಬಗ್ಗೆ, ಅವರ ದುರ್ನಡತೆ ಬಗ್ಗೆ ಎಚ್ಚರಿಸುತ್ತಿರುವ ಭಾಗದಲ್ಲಿ ದೇವರು ತನ್ನ ಜನರ ದುರ್ವಾಸ್ತವ್ಯವನ್ನು 7ನೇ ಅಧ್ಯಾಯ 1ನೇ ವಾಕ್ಯದಿಂದ ನೋಡುವುದಾದರೆ ಹೋಶೇಯ ಪ್ರವಾದಿ ಗ್ರಂಥ, ಹೋಶೇಯ ಪ್ರಾಫೆಟ್ ಚಾಪ್ಟರ್ 7 ವರ್ಸ್ 1 to 2 ವರ್ಡ್. ದೇವರು ತನ್ನ ಜನರ ದುರವಸ್ಥೆಯನ್ನು ತಪ್ಪಿಸಿ ಇಸ್ರಾಯೇಲನ್ನು ಸ್ವಸ್ಥ ಮಾಡಬೇಕೆಂದಿರುವಾಗ ಅವರ ಅಧರ್ಮ, ದುಷ್ಟತನ ವ್ಯಕ್ತವಾಗುತ್ತದಂತ ಪ್ರೇರೆ. ಮೋಸ ಮಾಡುತ್ತಾರೆ, ಕಳ್ಳತನ ಮಾಡುತ್ತಾರೆ, ಹೀಗೆ ಡಕಾಯಿತಿಯವರು ಸುಲಿಯುತ್ತಾರೆ. ಹೌದು, ಅನ್ಯ ಜನರಂತೆ ನಡೆದುಕೊಳ್ಳುತ್ತಿದ್ದಾರೆ ದೇವಜನರು ಕೂಡ. ಆದ್ದರಿಂದ ದೇವರು ತಮ್ಮ ದುರ್ಮಾರ್ಗವನ್ನೆಲ್ಲ ದೇವರು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತಾನೆ ಎಂದು ಅವರು ಮನದಟ್ಟಿ ಮಾಡಿಕೊಡುತ್ತಿಲ್ಲ ಪ್ರೇರೆ. ನಾವು ಹೊಸ ಒಡಂಬಡಿಕೆಯಲ್ಲಾದರೂ ಯೇಸು ಕ್ರಿಸ್ತನ ವಿಶ್ವಾಸದಾಗ ನಮ್ಮ ಪಾಪ ಶಾಪದ ಪರಿಣಾಮ ಶಿಕ್ಷೆ ಯೇಸುವಿನ ಮೇಲೆ ಹೋಯ್ತು ಪ್ರೇರೆ. ನಾವು ಕ್ಷಮಿಸಲ್ಪಟ್ಟೆವು, ನೀತಿವಂತರಾದೆವು, ಯೇಸುವಿನಲ್ಲಿ ನೂತನ ಸೃಷ್ಟಿಯಾದೆವು. ನಿಜವಾಗಿ ಹೃದಯದಿಂದ, ಜ್ಞಾನದಿಂದ, ಪೂರ್ಣ ಪಶ್ಚಾತ್ತಾಪದಿಂದ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ತಿರುಗಿದಾಗ, ದೇವರ ಆತ್ಮ ಪಡೆದುಕೊಳ್ಳುವಷ್ಟು ವಿಶ್ವಾಸದಾಗ ನಾವು ಹೊಸ ವ್ಯಕ್ತಿಗಳಾದೆವು ಯೇಸುವಿನಲ್ಲಿ. ಆದರೆ ದೇವರನ್ನು ಹೆಸರಿಗೆ ಮಾತ್ರ ವಿಶ್ವಾಸುತ್ತಾ, ಹೆಸರಿಗೆ ಮಾತ್ರ ಕ್ರೈಸ್ತವರಾಗಿ ಆಗುವುದಾದರೆ, ಚರ್ಚಿನಲ್ಲಿ ಮಾತ್ರ ಹೆಸರಿರುವುದಾದರೆ, ಸಂಡೇ ಮಾತ್ರ ನಾವು ಪ್ರಾರ್ಥನಾಲಯಕ್ಕೆ ಹೋಗಿ ಹೆಮ್ಮೆ ಪಟ್ಟುಕೊಳ್ಳುವುದಾದರೆ ನಾವು ನಿಜವಾಗಿ ಪಶ್ಚಾತ್ತಾಪ ಪಡುವರಲ್ಲ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾದವರಲ್ಲ, ಯೇಸುವಿನಲ್ಲಿ ಹೆಸರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡವರಲ್ಲ, ದೇವರ ವರವಾದ ಪರಿಶುದ್ಧಾತ್ಮವನ್ನು ಹೊಂದಿದವರಲ್ಲ. ಹೀಗೆ ಆಗಿರುವುದಾದರೆ ದೇವರು ನಮ್ಮ ದುರ್ಮಾರ್ಗ, ನಮ್ಮ ಪ್ರಾಪಂಚಿಕ ಜ್ಞಾನ ಮತ್ತು ದೇವರ ವಾಕ್ಯ ಮೀರಿ ಮಾಡಿದ ಪಾಪ, ಹೌದು ಪ್ರೇರೆ, ಹೀಗೆ ಎಲ್ಲವನ್ನು ಜ್ಞಾಪಕದಲ್ಲಿಟ್ಟುಕೊಂಡಿರುತ್ತಾನೆಂದರ್ಥ. ಆ ದುಷ್ಕೃತ್ಯಗಳು ನಮ್ಮನ್ನು ಮುತ್ತಿಕೊಳ್ಳುತ್ತವೆ ಮತ್ತು ನನ್ನ ಕಣ್ಣೆದುರಿಗೆ ಇವೆ ಎಂದು ದೇವರು ಹೇಳುತ್ತಿದ್ದಾನೆ. ಮನುಷ್ಯರೇ, ನಿಮ್ಮ ದುಷ್ಕೃತ್ಯಗಳು ನನ್ನ ಜ್ಞಾಪಕದಲ್ಲಿವೆ ಎಂದು ಮನದಟ್ಟಿ ಮಾಡಿಕೊಳ್ಳಿರಿ. ಆದ್ದರಿಂದ ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಡಿರಿ, ಪಾಪ ಕ್ಷಮೆಯನ್ನು ಪಡೆಯಿರಿ. ಹಳೆಯ ಪಾಪಗಳಿಗಾಗಿ ಮತ್ತು ಪಾಪ ಮಾಡದಂತೆ ಎಚ್ಚರಿಕೆಯಾಗಿರಿ ಎಂದು ಯೇಸುಪ್ರಭು ಹೊಸ ಒಡಂಬಡಿಕೆಯಲ್ಲೂ ಕೂಡ ವ್ಯಭಿಚಾರಿಣಿ ಸ್ತ್ರೀ ಕಲ್ಲೆಸೆದು ಕೊಲ್ಲುವುದಕ್ಕೆ ಶಾಸ್ತ್ರಿಗಳು ಪರಿಸರ ತೆಗೆದುಕೊಂಡು ಬಂದಾಗ, ಆಡುವಾಗಲೇ ಪಾಪದಲ್ಲಿ ಸಿಕ್ಕಿಕೊಂಡಿರುವಾಗ ವ್ಯಭಿಚಾರದಲ್ಲಿ ಸ್ತ್ರೀ ಯೇಸು ಎದುರುಗೊಂಡಾಗ, ಬೋಧಕನೇ, ಮೋಶೆ ಆಜ್ಞಾಪಿಸಿದಂತೆ ವ್ಯಭಿಚಾರದಲ್ಲಿ ಸಿಕ್ಕಿದವರನ್ನು, ಅಂದರೆ ಆಡುವಾಗಲೇ ಪಾಪ ಮಾಡುವುದರಲ್ಲಿ ಸಿಕ್ಕಿದವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಬರೆಯಲ್ಪಟ್ಟಿದೆ ಯಹೂದ್ಯ ಕುಲದಲ್ಲಿ. ಆಗ ಯೇಸು ಹೇಳ್ತಾನೆ, ನಿಮ್ಮಲ್ಲಿ ಪಾಪ ಮಾಡದವನು ಮೊದಲನೇ ಕಲ್ಲನ್ನು ಈಕೆಯ ಮೇಲೆ ಒಡೆಯಲಿ ಎಂದಾಗ, ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಕಲ್ಲನ್ನು ಬಿಸಾಕಿ ಹೊರಟು ಹೋಗಿಬಿಡುತ್ತಾರೆ. ಕಾರಣ ದೇವರ ಮಾತು ಅವರನ್ನು ಪರೀಕ್ಷಿಸಿತು ಪ್ರೇರೆ. ಅವರು ದೇವರ ಮಾರ್ಗದಲ್ಲಿ ಸರಿಯಿಲ್ಲ. ದೇವರ ಪರೀಕ್ಷಿಸಿದಾಗ ಅವರು ಸೋತು ಹೋದರು. ದೇವರ ಮಾತು ಬೆಂಕಿಗೆ ಸಮಾನ, ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ. ಹೌದು ಪ್ರೇರೆ, ಆ ಯೇಸುವಿನ ಮಾತು, ನಿಮ್ಮಲ್ಲಿ ಪಾಪ ಯಾರು ಮಾಡಿಲ್ಲವೋ ಅವರು ಈಕೆಯ ಮೇಲೆ ಮೊದಲನೇ ಕಲ್ಲು ಸೇರಿ, ಅಂದರೆ ಜೀವ ಕೊಟ್ಟಾತನೇ ಜೀವ ತೆಗೆಯುವುದಕ್ಕೆ ಅಧಿಕಾರವುಳ್ಳಾತನಾಗಿದ್ದಾನೆ ಪ್ರೇರೆ. ಸೈತಾನನಿಗೂ ಅಧಿಕಾರ ಕೊಟ್ಟಿಲ್ಲ ಒಂದೇ ಸಾರಿ, ಅನೇಕ ಸಾರಿ ದೇವರು ಮನುಷ್ಯನಿಗೆ ಅವಕಾಶ ಕೊಡುತ್ತಾನೆ ಪಾಪ ಬಿಟ್ಟು ಪರಿಶುದ್ಧ ಮಾರ್ಗದಲ್ಲಿ, ದೇವರ ಮಾರ್ಗದಲ್ಲಿ ನಡೆಯಲು. ಜೀವಂತವಾಗಿರುವವರೆಗೂ ಪಶ್ಚಾತ್ತಾಪಕ್ಕೆ ಅವಕಾಶ ಕೊಡುತ್ತಾನೆ. ಆ ಪಶ್ಚಾತ್ತಾಪ ಬಿಟ್ಟು ಕಲ್ಲಾಗುವುದಾದರೆ, ದೇವರೇ ಇಲ್ಲ, ದೇವರಿದ್ದರೆ ಹೀಗೆ ಯಾಕಾಗುತ್ತದೆ ಎಂದು ಒಂದು ನಾಸ್ತಿಕರಂತೆ ವರ್ತಿಸುವುದಾದರೆ ದೇವರಿಂದ ದೂರ ಆಗುತ್ತೇವೆ ಪ್ರೇರೆ. ಆಗ ಮಾತ್ರ ನಮ್ಮ ಪಾಪವು ನಮ್ಮನ್ನು ನಾಶ ಮಾಡುತ್ತದೆ. ಅಂದರೆ ಸೈತಾನನ ವಶವಾಗುತ್ತೇವೆ, ಮರಣಾಧಿಕಾರಿಗೆ ವಶವಾಗುತ್ತೇವೆ. ದೇವರಿಂದ ದೂರ ಆದವರು ನಿತ್ಯ ನಾಶವೆಂಬ ಫಲವನ್ನು ಅನುಭವಿಸುತ್ತಾರೆ ಪ್ರೇರೆ. ಇದರಿಂದ ನಾವು ಈ ಲೋಕದಲ್ಲಿರುವವರೆಗೂ ಪಶ್ಚಾತ್ತಾಪಕ್ಕೆ ಅವಕಾಶವಿದೆ, ಪರಿಶುದ್ಧತೆಯಲ್ಲಿ ನಡೆಯಲು ದೊಡ್ಡ ಅವಕಾಶವಿದೆ. ದೇವರ ಕ್ಷಮಾಪಣೆ ಪಡೆಯುವುದಾದರೆ ನಾವು ದೇವರ ರಾಜ್ಯ ಸೇರುತ್ತೇವೆ. ಆದರೆ ಹೊಸ ಸೃಷ್ಟಿಯಾಗುವಂತೆ ನಾವು ಪ್ರಾರ್ಥಿಸಬೇಕಾಗಿದೆ. ಇಸ್ರಾಯೇಲರಂತೆ ದುರ್ನಡತೆ ನಡೆಯಬಾರದು,
ದೇವರ ಆತ್ಮಕ್ಕೆ ದುಃಖಪಡಿಸಬಾರ್ದು. ಹೌದು ಪ್ರಿಯರೇ, ಯೇಸುವನ್ನು ಪ್ರೀತಿಸಬೇಕು, ಆತನ ಆಜ್ಞೆಗಳನ್ನು ಕೈಗೊಳ್ಳಲು ನಡೆಯಬೇಕೆಂದು ದೇವರು ಹೇಳುತ್ತಿದ್ದಾನೆ ಮತ್ತು ಬೇಡಿಕೊಳ್ಳಬೇಕೆಂದು ಹೇಳುತ್ತಿದ್ದಾನೆ. ಯೇಸು ಪರಿಶುದ್ಧ ಆತ್ಮನನ್ನು, ಹೌದು, ಸಮಗ್ರ ಸತ್ಯದೊಳಗೆ ನಡೆಸುವ ದೇವರ ಶಕ್ತಿಯನ್ನು ಬೇಡಿಕೊಳ್ಳಿರಿ ಎಂದು ಹೇಳುತ್ತಿದ್ದಾನೆ. ಹೌದು, ಆತನು ದಾಹ ತೀರುವ ಲೋಕದ ಆಶೆಗಳನ್ನು ತೊಲಗಿಸುವ ನೀರನ್ನು ಕೊಡುತ್ತಾನೆ, ಜೀವಜಲವನ್ನು. ಹೌದು ಪ್ರಿಯರೇ, ನಮ್ಮ ಲೋಕದ ಆಶೆಗಳನ್ನು ತೊಲಗಿಸುತ್ತಾನೆ, ಪರಲೋಕದ ದೇವರ ಚಿತ್ತವನ್ನು ನೆರವೇರಿಸುವ ದಾಹದಿಂದ ತುಂಬಿಸುತ್ತಾನೆ. ಹೌದು ಪ್ರಿಯರೇ, ಪ್ರಕಾಶಗೊಳಿಸುತ್ತಾನೆ. ಒಣಗಿದ ಶರೀರವನ್ನು ಹಸಿ ಹುಲ್ಲಿನಂತೆ ಪುನಶ್ಚೇತನಗೊಳಿಸುತ್ತಾನೆ. ಹೌದು ಪ್ರಿಯರೇ, ಕುಂದಿದ ಮನಕ್ಕೆ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು, ಆನಂದ ತೈಲವನ್ನು ತುಂಬುತ್ತಾನೆ. ಹೀಗೆ ಆತ್ಮ ಸ್ವರೂಪನ ದೇವರನ್ನು ನಮ್ಮ ದೇಹದಲ್ಲಿ ಬರಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ನೀವು ದೇವರ ಆಲಯವಾಗಿದ್ದೀರೆಂದು, ನಿಮ್ಮ ದೇಹ ದೇವರ ಆಲಯವಾಗಿದೆ ಎಂದು, ದೇವರ ಆತ್ಮ ಅಥವಾ ಆತ್ಮ ಸ್ವರೂಪನಾದ ದೇವರು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂದು ಯೇಸುವನ್ನು ವಿಶ್ವಾಸಿಸಿದಾಗ ಪ್ರಾರಂಭವಾಯಿತೆಂದು ನಿಮಗೆ ಗೊತ್ತಿಲ್ಲವೋ ದೀಕ್ಷಾಸ್ನಾನ ತೆಗೆದುಕೊಂಡಾಗ? ಆದ್ದರಿಂದ ಯಾರು ದೇವರ ಆಲಯವನ್ನು ಕೆಡಿಸುತ್ತಾರೋ ದೇವರು ಅವರನ್ನೇ ಕೆಡಿಸುತ್ತಾನೆ. ನೀವೇ ಆ ಆಲಯ ಪರಿಶುದ್ಧವಾದದ್ದು. ಹೌದು ಪ್ರಿಯರೇ, ಪ್ರತಿಯೊಂದು ಮನುಷ್ಯ ಯೇಸುವನ್ನು ವಿಶ್ವಾಸಿಸಿ ದೇವಕುಮಾರ, ದೇವರ ಪ್ರತಿರೂಪ, ಸತ್ಯ ಸ್ವರೂಪನು ನನ್ನ ಪಾಪ ಶಾಪ ತೆಗೆದುಕೊಂಡು ಶಿಲುಬೆಯಲ್ಲಿ ಅವುಗಳಿಗೆ ನಾಶ ಮಾಡಿದಾತನು, ಅವುಗಳನ್ನು ಸಮಾಧಿ ಮಾಡಿ ಪುನಃ ಜೀವಂತವಾಗಿ ಎದ್ದಾತನು, ನನ್ನನ್ನು ತಂದೆಯ ಬಳಿಗೆ ಸೇರಿಸಿದಾತನು ಎಂದು ವಿಶ್ವಾಸುವುದಾದರೆ ನನ್ನ ಪಾಪ ಕೊಡುವ ಸಂಬಳ ಮರಣ ಯೇಸು ತೆಗೆದುಕೊಂಡಿದ್ದಾನೆ, ಇನ್ನು ಮೇಲೆ ನನಗೆ ಸಾವಿಲ್ಲ. ಸದಾ ಜೀವಿಸುವಾತನು ನನ್ನ ಮರಣ ತೆಗೆದುಕೊಂಡಿದ್ದಾನೆ ಮತ್ತು ನನ್ನನ್ನು ಸಮಾಧಿಯಿಂದ ಎಬ್ಬಿಸಿದ್ದಾನೆ, ತನ್ನ ಮರಣದ ಮುಖಾಂತರ ಜೀವಂತವಾಗಿ ಎದ್ದೇಳೋದ್ರ ಮುಖಾಂತರ ಎಂದು ವಿಶ್ವಾಸುವುದಾದರೆ ನಾವು ನಿಜವಾಗಿ ರಕ್ಷಣೆ ಹೊಂದಿದ್ದೇವೆ ಪ್ರಿಯರೇ, ಮತ್ತು ದೇವರ ಜನರಾಗುತ್ತೇವೆ. ನಮ್ಮ ದುರವಸ್ಥೆಯಿಂದ ನಮ್ಮನ್ನು ದೇವರು ತಪ್ಪಿಸಿದ್ದಾನೆಂದರ್ಥ, ಸ್ವಸ್ಥ ಮಾಡಿದ್ದಾನೆಂದರ್ಥ. ನಾವು ಪರಲೋಕದಂತೆ ಪ್ರಾಪಂಚಿಕರಂತೆ ನಡೆಯದೆ ಆ ಪರಲೋಕ ನಿವಾಸಿಗಳಂತೆ, ಸ್ವರ್ಗದ ವ್ಯಕ್ತಿಗಳಂತೆ ನಡೆಯುತ್ತೇವೆ, ದೇವಜನರಂತೆ. ದೇವರ ಮಾತುಗಳಿಗೆ ದ್ರೋಹ ಮಾಡುವುದಿಲ್ಲ ಮತ್ತು ಅಧರ್ಮಿಗಳ ಮಾರ್ಗದಲ್ಲಿ ಕಾಲಿಡುವುದಿಲ್ಲ, ಧರ್ಮನಿಂದಕರೊಡನೆ ಕೂತುಕೊಳ್ಳುವುದಿಲ್ಲ. ಹೌದು ಪ್ರಿಯರೇ, ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇವೆ. ಹೀಗೆ ಮನುಷ್ಯನ ಮಾರ್ಗಗಳು ದೇವರ ಎದುರಿನಲ್ಲಿ ಇವೆ ಪ್ರಿಯರೇ ಎನ್ನುವ ವಾಕ್ಯ ಭಾಗದೊಳಗೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ ಇಬ್ರಿಯರ ಗ್ರಂಥ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. Hebrews chapter 4 verse 13th word. ಇಬ್ರಿಯರ ಗ್ರಂಥ 4ನೇ ಅಧ್ಯಾಯ 13ನೇ ವಾಕ್ಯ. ಇಲ್ಲಿ ಓದುವುದಾದರೆ, ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಇಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಅದು ಪ್ರಿಯರೇ, ಮನುಷ್ಯನ ಮಾರ್ಗಗಳು ದೇವ ತಂದೆಯಾದ ಯೆಹೋವನಿಗೆ ಕಾಣುತ್ತಲೇ ಇವೆ ಎನ್ನುವ ವಾಕ್ಯ ಭಾಗದ ನೋಡ್ತಿದ್ದೇವೆ. ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅದು ಪ್ರಿಯರೇ ನಮ್ಮನ್ನು ನೋಡುತ್ತಿದ್ದಾನೆ. ಸೃಷ್ಟಿ ಮಾಡಿದ ಆತನು, ರಕ್ಷಿಸುತ್ತಿರುವ ಆತನು, ನಮಗೆ ತಿಳಿಯದೆ ತಿಳಿದು ಪೋಷಿಸುತ್ತಿರುವ ಆತನು. ಅದು ಪ್ರಿಯರೇ, ನೀರು, ಗಾಳಿ, ಮಳೆ, ಆಹಾರ, ವಸ್ತ್ರ, ಇನ್ನಿತರೆ ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅಂದರೆ ನಾವು ಲೆಕ್ಕ ಒಪ್ಪಿಸಬೇಕಂತ ಪ್ರಿಯರೇ. ಈ ಲೋಕದ ಜೀವಿತದ ನಂತರ ದೇಹದಲ್ಲಿ ಬದುಕಿರುವಾಗ ನಾವು ಮಾಡಿದ ಒಳಿತು ಕೆಡುಕುಗಳಿಗಾಗಿ, ಮಾತನಾಡಿದ ಅನೀತಿ ಮಾತುಗಳಿಗಾಗಿ, ಕೋಪತಾಪ ಜೀವಿತಕ್ಕಾಗಿ, ನೆರೆಯವನನ್ನು ಕೊಲೆ ಮಾಡುವಷ್ಟು ಕೋಪಗೊಂಡಿದ್ದಕ್ಕಾಗಿ, ಸುಳ್ಳು ಆಡಿದ್ದಕ್ಕಾಗಿ, ಸೈತಾನನ ಮಕ್ಕಳಾಗಿದ್ದಕ್ಕಾಗಿ, ಎಲ್ಲ ದೇವರು ಕೊಟ್ಟ ಅವಕಾಶವನ್ನು ದುರುಪಯೋಗ ಮಾಡಿಕೊಂಡಿದ್ದಕ್ಕಾಗಿ ದೇವರು ನಮ್ಮನ್ನು ಬಿಡುಗಡೆ ಮಾಡಿದರು, ಸ್ವಸ್ಥ ಮಾಡಿದರು. ಮತ್ತು ಸೈತಾನನ ಕಾರ್ಯಕ್ಕೆ ಹೆಗಲು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆ ಪ್ರಿಯರೇ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ
ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆ ಇಲ್ಲದಾಗಿಯೂ ಬಯಲಾದದ್ದಾಗಿಯೂ ಇದೆ. ನಾವು ಲೆಕ್ಕ ಒಪ್ಪಿಸಬೇಕಂತ ಎಲ್ಲ ವಿಷಯಗಳಲ್ಲಿ ದೇವರಿಗೆ, ಮತ್ತು ಆತನ ದೃಷ್ಟಿಗೆ ಸಮಸ್ತ ಮುಚ್ಚು ಮರೆ ಇಲ್ಲ ಅಂತ ಪ್ರೇರೆ, ಎಲ್ಲ ಬಯಲಾಗಿದೆ ಅಂತ. ಹೌದು, ಪಾತಾಳವು ಆತನ ದೃಷ್ಟಿಯಲ್ಲಿ ನೇರವಾಗಿ ಕಾಣುತ್ತದೆ. ಸಮುದ್ರದ ಹೊಂಡ ಕೂಡ ನೇರವಾಗಿ ಕಾಣುತ್ತದೆ ಪ್ರೇರೆ. ಆತನು ಎಲ್ಲ ಸ್ಥಳದಲ್ಲಿ ಇದ್ದಾನೆ. ದೇವರು ಸರ್ವಾಂತರ್ಯಾಮಿ ಎನ್ನುತ್ತೇವಲ್ಲ, ಸಾರ್ವಭೌಮನು, ಎಲ್ಲ ಸ್ಥಳಗಳಲ್ಲಿ ಏಕ ಸಮಯದಲ್ಲಿರುವ ಆತನು. ಆತನಿಗೆ ನಾವು ಲೆಕ್ಕ ಒಪ್ಪಿಸಬೇಕಂತ ಪ್ರೇರೆ. ಮನುಷ್ಯನ ಮಾರ್ಗಗಳು ದೇವರ ಎದುರಿನಲ್ಲಿವೆ. ಆತನು ಮನುಷ್ಯನ ನಡತೆಯನ್ನೆಲ್ಲ ಪರಿಶೋಧಿಸುತ್ತಾನೆ ಪ್ರೇರೆ. ಹೌದು, ಹೀಗೆ ನಾವು ದೇವರಿಗೆ ಲೆಕ್ಕ ಒಪ್ಪಿಸಬೇಕೆಂದು ಅನುದಿನದ ಜೀವಿತದಲ್ಲಿ ನಾವು ಭಯಭಕ್ತಿಯಿಂದ ಪರಿಶುದ್ಧತೆಯಿಂದ ನಡೆದುಕೊಳ್ಳಬೇಕಾದ ಪ್ರೇರೆ. ನಾವು ನಮ್ಮ ಸ್ವಂತ ಸೊತ್ತಲ್ಲ, ದೇವರಿಗೆ ಸೇರಿದವರು. ದೇವರು ತನ್ನ ಪ್ರಿಯ ಕುಮಾರನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆದ್ದರಿಂದ ನಮ್ಮ ದೇಹ ಆತ್ಮ ಪ್ರಾಣಗಳಲ್ಲಿ ದೇವರ ಇಷ್ಟವನ್ನು ನೆರವೇರಿಸಬೇಕು, ದೇವರ ಮಾರ್ಗದಲ್ಲಿ ನಡೆಯಬೇಕು. ದೇವರು ಪರೀಕ್ಷಿಸುವಾಗ ನಾವು ತಾಳ್ಮೆಯಿಂದಿರಬೇಕು. ದೇವರು ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ದೇವರ ಮುಂದೆ ದೀನರಾಗಿ ನಮ್ರತೆಯಿಂದ ವರ್ತಿಸಬೇಕು. ನಮ್ಮಂತೆ ಮನುಷ್ಯರಾಗಿರುವ ಅವರಿಗೆ ಮುಖ ತಪ್ಪಿಸಿಕೊಳ್ಳಬಾರದು. ಅದು ಪ್ರೇರೆ. ನೆರೆಯವರನ್ನು ನಮ್ಮಂತೆ ಪ್ರೀತಿಸಬೇಕು. ಹೀಗೆ ಆತನ ನಾವು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆ. ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲ ಪ್ರೇರೆ, ಎಲ್ಲವನ್ನು ನೋಡುತ್ತಿದ್ದಾನೆ. ನೀನು ರಹಸ್ಯದಲ್ಲಿ ಮಾಡುವ ಪಾಪ, ಬಹಿರಂಗವಾಗಿ ಪ್ರಜ್ಞೆ ಇಲ್ಲದೆ ಮಾಡುವ ಪಾಪ, ರಹಸ್ಯದಲ್ಲಿ ಮಾಡುವ ಒಳಿತು, ಕಣ್ಣೀರು, ಪ್ರಾರ್ಥನೆ, ಸಮರ್ಪಣೆ, ತ್ಯಾಗ, ಬಯಲಾಗಿ ಮಾಡುವ ಒಳಿತು, ಸಮರ್ಪಣೆ, ತ್ಯಾಗ, ಒಳ್ಳೆತನ ಎಲ್ಲವೂ ಬಯಲಾಗಿದೆ ದೇವರಿಗೆ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿ ಒಂದೂ ಇಲ್ಲ. ದೇವರ ಸನ್ನಿಧಿಯಲ್ಲಿ ಅಗೋಚರ ಅಂದರೆ ಕಾಣಲಾರದ ಸೃಷ್ಟಿ ಒಂದೂ ಇಲ್ಲ ಅಂತ ಪ್ರೇರೆ. ವಿಶೇಷವಾಗಿ ಜೀವ ಇರುವ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮನುಷ್ಯ ದೇವರ ಸ್ಪರ್ಶವನ್ನು ಹೊಂದಿವೆ ಪ್ರೇರೆ. ದೇವರು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ದಯಪಾಲಿಸಿದ್ದಾನೆ. ಆತನಲ್ಲಿ ವಿಶ್ವಾಸವಿಡುವ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡುತ್ತೇವೆ ಪ್ರೇರೆ. ಕೀರ್ತನೆಗಳ ಗ್ರಂಥ 14ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 11ನೇ ಅಧ್ಯಾಯ ಸ್ಲಾಮ್ಸ್ ಚಾಪ್ಟರ್ 11 ವರ್ಸ್ 4th ವರ್ಡ್. ಕೀರ್ತನೆಗಳ ಗ್ರಂಥ 11ನೇ ಅಧ್ಯಾಯ 4ನೇ ವಾಕ್ಯ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತಲೇ ಇವೆ. ಅದು ಪ್ರೇರೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಯೆಹೋವನು 5ನೇ ವಾಕ್ಯ. ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ, ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ಹೌದು ಪ್ರೇರೆ. ಇಲ್ಲಿ ನೋಡ್ತೇವೆ ನಾವು 11ನೇ ಅಧ್ಯಾಯ ಕೀರ್ತನೆಗಳ ಗ್ರಂಥ ಪೀಠಿಕೆ. ಯೆಹೋವನ ಶರಣರಿಗೆ ದುರ್ಗತಿ ಇಲ್ಲವೆಂಬುದು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ದಾವೀದನದು. ಅಂದರೆ ಯೆಹೋವನದು ಅಂದರೆ ತಂದೆಯ ನಾಮದಲ್ಲಿ ಬಂದಿರುವ, ದೇವರ ಪ್ರತಿರೂಪವಾಗಿರುವ, ದೇವರೇ ಆಗಿರುವ ಯೇಸು ಕ್ರಿಸ್ತನನ್ನು, ಕಾಣದ ದೇವರ ಕಾಣುವ ರೂಪವಾದ ಯೇಸು ಕ್ರಿಸ್ತನನ್ನು ನಂಬುವವರಿಗೆ, ಆಶ್ರಯಿಸುವವರಿಗೆ, ಶರಣಾದವರಿಗೆ, ವಿಶ್ವಾಸಿಟ್ಟವರಿಗೆ ಯೇಸುವಿನಲ್ಲಿ, ತಂದೆಯಲ್ಲಿ, ಆ ಪರಿಶುದ್ಧಾತ್ಮ ಸ್ವರೂಪನಲ್ಲಿ ದುರ್ಗತಿ ಇಲ್ಲ ಅಂತ ಪ್ರೇರೆ. ಇಂದು ನೀನು ನಾನು ಯೇಸುವನ್ನು ಪ್ರೀತಿಸಿದರೆ, ಆತನ ಮಾತುಗಳನ್ನು ಕೈಗೊಂಡು ನಡೆಯುವುದಾದರೆ ನಮಗೆ ದುರ್ಗತಿ ಇಲ್ಲ, ಸದ್ಗತಿ ಉಂಟಾಗುತ್ತದೆ. ಅದು ಪ್ರಾರಂಭವಾಗಿದೆ ಪ್ರೇರೆ. ಯಾವಾಗ ವಿಶ್ವಾಸ ಇಟ್ಟಾಗಲೇ ಸೈತಾನನು ಸುಳ್ಳು ಹೇಳುವುದಕ್ಕೆ ಬರುತ್ತಾನೆ, ಅದನ್ನು ನಂಬಬಾರದು. ನಾವು ಜೀವಜಲ ಕೊಡುವಾತನಲ್ಲಿ ವಿಶ್ವಾಸಬೇಕಾಗಿದೆ. ಪ್ರಕಾಶಗೊಳಿಸುತ್ತಾನೆ ಪ್ರೇರೆ. ಎಲ್ಲ ವಿಷಯಗಳಲ್ಲಿ ದೇವರಲ್ಲಿ ನಂಬಿಕೆ ನಿರೀಕ್ಷಿಟ್ಟಿರುವ ಪ್ರತಿಯೊಬ್ಬನು ಆಶಾಭಂಗ ಪಡುವುದಿಲ್ಲ, ಆತುರಗೊಳ್ಳುವುದಿಲ್ಲ ಪ್ರೇರೆ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಅವನು ಹಿಂಜರಿದರೆ ಆತನಲ್ಲಿ ನನಗೆ ಸಂತೋಷವಿಲ್ಲವೆಂದು ದೇವರು ಹೇಳುತ್ತಾನೆ. ಆದ್ದರಿಂದ
ದೇವರ ಶರಣರಾದ ನಾವು, ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ದೇವರ ಮಕ್ಕಳಾದ ನಾವು ದುರ್ಗತಿ ಇಲ್ಲ ಎಂದು ಮನಪೂರ್ವಕವಾಗಿ ವಿಶ್ವಾಸಿಸಿ ನಮಗಿರುವವುಗಳಲ್ಲಿ ಸಂತೃಪ್ತರಾಗಿರೋಣ. ಪ್ರೇರೆ ಹಣದ ಆಶೆಗೆ ಬಲಿಯಾಗದಂತೆ ನಾನು ನಿಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂದು ತನ್ನ ಶರಣರಾದ ನಮಗೆ, ವಿಶ್ವಾಸಿಗಳಾದ ನಮಗೆ ಯೇಸು ಹೇಳುತ್ತಿದ್ದಾನೆ. ಈಗ ಸದಾಕಾಲ ಯುಗದ ಸಮಾಪ್ತಿಯವರೆಗೂ ನಿಮ್ಮೊಂದಿಗೆ ಇದ್ದೇನೆ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಬೋಧಿಸಿರಿ. ತಂದೆ ಸ್ವರ್ಗದಿಂದ ಕಳಿಸಿಕೊಡು ಪರಿಶುದ್ಧಾತ್ಮ ನಾನೇ ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಮಾತು ಕೊಟ್ಟ ಶಕ್ತಿಯನ್ನು ನನ್ನಲ್ಲಿ ವಿಶ್ವಾಸ ಇಟ್ಟವರಿಗೆ ತಂದೆ ವಾಗ್ದಾನ ಮಾಡಿದ್ದಾನೆ, ಮಾತು ಕೊಟ್ಟಿದ್ದಾನೆ, ಪ್ರಾಮಿಸ್. ಪರಲೋಕಕ್ಕೆ ತೆಗೆದುಕೊಂಡು ಹೋಗುವ ಶಕ್ತಿ ವ್ಯಕ್ತಿ, ಈ ಲೋಕದ ದುಷ್ಟ ಶಕ್ತಿಯನ್ನು ನಾಶ ಮಾಡುವ ಶಕ್ತಿ, ಮರಣವನ್ನು ಮರಣಾಧಿಕಾರಿಯನ್ನು ತಲೆ ಜಜ್ಜಿದ ಶಕ್ತಿ, ಯೇಸುವನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಮಹಿಮಾನ್ವಿತ ದೇವರ ಶಕ್ತಿ. ಹೀಗೆ ದೇವರು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನಂತ ಪ್ರೇರೆ, ಅಂದರೆ ಪರಲೋಕದಲ್ಲಿದ್ದಾನೆ, ಮನುಷ್ಯರಿಗೆ ಕೊಟ್ಟಿದ್ದಾನೆ ಭೂಲೋಕ. ಆದ್ದರಿಂದ ಅಷ್ಟು ದೊಡ್ಡ ಪರಲೋಕದಲ್ಲಿ ವಾಸವಾತನು ಕೂಡ ದೀನರಾದ, ಮನಮುರಿದ, ತನ್ನಂತಾನು ತಗ್ಗಿಸಿಕೊಳ್ಳುವ, ಯೇಸುವನ್ನು ಪ್ರೀತಿಸುವ, ಆತನ ಮಾತು ಕೈಗೊಂಡು ನಡೆಯುವ ಹೃದಯದೊಳಗೆ ಇಳಿದು ಬಂದಿದ್ದಾನೆ ಪ್ರೇರೆ. ಆತನು ತನ್ನ ಸಿಂಹಾಸನ ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತಿವೆ. ಹೌದು, 2000 ವರ್ಷಗಳ ಕೆಳಗೆ ದೇವರು ಯೇಸು ಕ್ರಿಸ್ತನಾಗಿ ಭೂಲೋಕದಲ್ಲಿ ಬಂದ ಪ್ರೇರೆ, ಮನುಷ್ಯ ಮಕ್ಕಳ ಮಧ್ಯದಲ್ಲಿ ನಮ್ಮ ತಂದೆ, ಆತ್ಮಗಳ ತಂದೆ, ಭೂಪರಗಳನ್ನು ಉಂಟು ಮಾಡಿದ ದೇವರು. ಹೌದು, ಆತನ ಕಣ್ಣುಗಳನ್ನು ನಮ್ಮನ್ನು ನೋಡುತ್ತೀವಿ ಮನುಷ್ಯರನ್ನು. ಆತನು ನಮ್ಮನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾನಂತ ಪ್ರೇರೆ, ಬಹು ಸೂಕ್ಷ್ಮವಾಗಿ. ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ದೇವರ ಮಾತುಗಳನ್ನು ಕೇಳುತ್ತೇವೆ ಇಲ್ಲವೋ ಎಂದು. ಸಣ್ಣ ತಪ್ಪಲ್ಲ, ಸಣ್ಣ ಸುಳ್ಳಲ್ಲ, ಏನಾಗುತ್ತದೆ? ಹೌದು, ಸಣ್ಣದಾಗಿ ಕೋಪ ಮಾಡಿಕೊಳ್ಳುತ್ತಾನಲ್ಲ, ಸಣ್ಣದಾಗಿ ಪಾಪ ಮಾಡುತ್ತೇನಲ್ಲ, ಸಣ್ಣದಾಗಿ ಎಂದು ಅನೇಕ ವಿಷಯಗಳಲ್ಲಿ. ಹೌದು ಪ್ರೇರೆ, ಕಳ್ಳತನ ಮಾಡುವವರು ಮೊದಲನೇದಾಗಿ 1 ಕೋಟಿ ಯಾರು ಕಳ್ಳತನ ಮಾಡುವುದಿಲ್ಲ ಪ್ರೇರೆ, ಅಂಥ ಅವಕಾಶ ಕೂಡ ಸಿಗುವುದಿಲ್ಲ. ಮತ್ತು ದುರಭ್ಯಾಸ, ಕುಡಿಯುವುದು, ಸೇದುವುದು, ಪಾಪ ನೋಡುವುದು, ಮಾಡುವುದು ಸಣ್ಣದಾಗಿ ಪ್ರಾರಂಭವಾಗುತ್ತದೆ. ಅದರಿಂದ ಪಾಪ ನಮ್ಮ ಬಳಿಗೆ ಬರುತ್ತದೆ ಪ್ರೇರೆ. ಆದ್ದರಿಂದ ಯೇಸುವನ್ನು ಪ್ರೀತಿಸುವ ನಾವು ಅದನ್ನು ತ್ಯಜಿಸಬೇಕಾಗಿದೆ, ದ್ವೇಷಿಸಬೇಕಾಗಿದೆ. ಸೈತಾನನ ತೊಲಗಿಲಿಂದ ನಿನ್ನ ಯೋಚನೆ, ನಿನ್ನ ಮಾರ್ಗ, ನಿನ್ನ ಕಾರ್ಯ, ನಿನ್ನ ಅವಕಾಶ, ನಿನ್ನ ಆಲೋಚನೆ ಮನುಷ್ಯರದ್ದೇ ಹೊರತು ದೇವರದಲ್ಲ. ಹೌದು ಪ್ರೇರೆ, ಮನುಷ್ಯರದ್ದಂತ. ಸೈತಾನ್ ದೇವದ್ದು ಆಲೋಚನೆ ಮನುಷ್ಯರದ್ದಂತ, ಮನುಷ್ಯರ ಆಲೋಚನೆ ದೇವದ್ದು. ಅದರಿಂದ ಯೇಸುವನ್ನು ಆಲೋಚನೆ ತೆಗೆದುಕೊಳ್ಳಬೇಕು ಪ್ರೇರೆ. ಆತನ ಆಲೋಚನಾಕರ್ತನಾಗಿದ್ದಾನೆ, ಎಲ್ಲ ಮನುಷ್ಯರ ಆಲೋಚನೆಯನ್ನು ಉಂಟು ಮಾಡಿದ ಆತನಾಗಿದ್ದಾನೆ. ಯೇಸುವನ್ನು ವಿಶ್ವಾಸದಿದ್ದರೆ ಈ ಲೋಕದ ದುಷ್ಟಶಕ್ತಿ, ದೇವರಿಗೆ ವಿರುದ್ಧವಾಗಿ ಸ್ವರ್ಗದಿಂದ ಬಿದ್ದ ದೇವದೂತ ಎನ್ನುವ ಶಕ್ತಿ ಮನುಷ್ಯರ ಮಕ್ಕಳನ್ನು ದೇವರ ಪ್ರತಿರೂಪದಲ್ಲಿರುವ ನಮ್ಮ ಆಲೋಚನೆ ಕೆಡಿಸಲಿದ್ದಾನೆ ಪ್ರೇರೆ, ಅನೇಕರನ್ನು ಕೆಡಿಸಿದ್ದಾನೆ. ಆದರೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನಾವು ದೇವರ ಆಲೋಚನೆ ಉಳ್ಳವರಾಗುತ್ತೇವೆ, ನಡತೆ ಸರಿಪಡಿಸಿಕೊಳ್ಳುತ್ತೇವೆ, ದೇವರನ್ನು ಸ್ತುತಿಸುತ್ತೇವೆ, ಗೌರವಿಸುತ್ತೇವೆ. ಅದು ವಿಶೇಷ ರಕ್ಷಣೆಯನ್ನು ಕಾಣುತ್ತೇವೆ. ಪರಿಶುದ್ಧ ಮಂದಿರದಲ್ಲಿರುವ ದೇವರ ದರ್ಶನ ಆಗುತ್ತದೆ. ಸಿಂಹಾಸನದಲ್ಲಿ ಪರಲೋಕದಲ್ಲಿ ಆಸೀನನಾದ ದೇವರ ದರ್ಶನ ಉಂಟಾಗುತ್ತದೆ. ನಮ್ಮ ಕಣ್ಣುಗಳು ದೇವರನ್ನು ನೋಡುತ್ತೇವೆ, ದೇವರ ಕಣ್ಣುಗಳು ನಮ್ಮನ್ನು ನೋಡಿದಂತೆ. ದೇವರು ಬಹು ಸೂಕ್ಷ್ಮವಾಗಿ ನಮ್ಮನ್ನು ಪರಿಶೋಧಿಸಿದಂತೆ ದೇವರ ಆತ್ಮನ ಮುಖಾಂತರ ನಾವು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತೇವೆ, ಆತನಿಗೆ ಇಷ್ಟ ಪ್ರಕಾರ ನಡೆಯಲು. ಹೌದು, ಹೀಗೆ ದೇವರು ನೀತಿವಂತ ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ, ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ನೀತಿವಂತರಂದರೆ ದೇವರನ್ನು ಪ್ರೀತಿಸಿ ಆತನ ಮಾತುಗಳ ಪ್ರಕಾರ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ನಡೆಯುವವರು. ಅನೀತಿವಂತರಂದರೆ ದೇವರ ಅವಶ್ಯಕತೆ ಇಲ್ಲ, ದೇವರಿದ್ದಾನೋ ಇಲ್ಲವೋ, ಅಸಲು ದೇವರ ಆಶ್ರಯ ನಮಗೆ ಬೇಡ, ನಮ್ಮ ಭುಜಬಲವೇ ನಮಗೆ ಶಕ್ತಿ, ಮನುಷ್ಯರ ಭುಜಬಲವೇ ಮನುಷ್ಯರನ್ನು ಆಶ್ರಯಿಸಿಕೊಳ್ಳಬೇಕು ಎನ್ನುವರೇ ಅನೀತಿವಂತರು ಪ್ರೇರೆ. ಮತ್ತು ದೇವರನ್ನು ದೂಷಿಸುವವರು ತಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ಮತ್ತು ದೇವರನ್ನು ಅರಿತು ಕೂಡ ಈ ಸೃಷ್ಟಿಗಳ ಮುಖಾಂತರ ಆಕಾಶ, ಭೂಮಿ, ಬೆಳಕು, ಗಾಳಿ, ನೀರು, ಮಳೆ, ಆಹಾರ, ವಸ್ತ್ರ, ಹೌದು ಪ್ರೇರೆ, ದೇವರ ಮುಖಾಂತರ ಉಂಟಾಗಿದೆ ಅಂತ ತಿಳಿದು ಕೂಡ ದೇವರನ್ನು ಗೌರವಿಸದೆ ಪ್ರಕೃತಿಯನ್ನು ಪೂಜಿಸುವವರು, ವಿಗ್ರಹಗಳನ್ನು, ಮನುಷ್ಯರನ್ನು ಚಿತ್ರ ಮಾಡಿಕೊಂಡು ಪೂಜಿಸುವವರು, ಪ್ರಾಣಿ, ಪಕ್ಷಿ, ಪಶುಗಳನ್ನು, ಸರ್ಪಾದಿಗಳನ್ನು ಪೂಜಿಸುವವರು,
ಅವರು ಅನೀತಿವಂತರಾಗಿದ್ದಾರೆ ಪ್ರಿಯರೇ, ಬಲಾತ್ಕಾರಿಗಳಾಗುತ್ತಾರೆ, ಅವರನ್ನು ದೇವರು ದ್ವೇಷಿಸುತ್ತಾನೆ. ಕಾರಣ ಸೃಷ್ಟಿ ದೇವರಲ್ಲ, ಸೃಷ್ಟಿಕರ್ತನು ದೇವರು. ಮನುಷ್ಯನು ಮಾಡಿದ ಸೃಷ್ಟಿ, ಮನುಷ್ಯನು ಅಳಿದು ಹೋಗುತ್ತಾನೆ, ಸೃಷ್ಟಿ ಅಳಿದು ಹೋಗುತ್ತದೆ. ಆದರೆ ಮನುಷ್ಯನನ್ನು ಮಾಡಿದ ದೇವರು ಅಳಿದು ಹೋಗುವುದಿಲ್ಲ. ಮನುಷ್ಯನನ್ನು ಮಾಡಿದ ದೇವರು ಈತನೇ ಎಂದು ಗುರುತಿಸಿದರೆ ಆ ಸೃಷ್ಟಿ ಕೂಡ ಅಳಿದು ಹೋಗುವುದಿಲ್ಲ ಪ್ರಿಯರೇ. ಆ ಸೃಷ್ಟಿ ಮನುಷ್ಯನಾಗಿದ್ದಾನೆ, ದೇವ ಮನುಷ್ಯನಾಗಲು ಕರೆಯಲ್ಪಟ್ಟಿದ್ದಾನೆ ಯೇಸು ನಾಮದಲ್ಲಿ. ಹೀಗೆ ಮನುಷ್ಯನ ಮಾರ್ಗಗಳು ಯೆಹೋವನಾದ ದೇವರ ಎದುರಿನಲ್ಲಿವೆ. ಪ್ರಿಯರೇ, ನಮ್ಮ ಮಾರ್ಗಗಳು ದೇವರ ಎದುರಿನಲ್ಲಿವೆ ಎಂದು ನಾವು ನೋಡುತ್ತಿದ್ದೇವೆ. ಹೀಗೆ ನಾವು ಯೋಬನ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 4 ವರ್ಸ್ 16th ವರ್ಡ್. ಯೋಬನ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯ. ಇಲ್ಲಿ ಓದುವುದಾದರೆ, ನನ್ನ ಕಣ್ಣು ಮುಂದೆ ಒಂದು ರೂಪವೂ ಇತ್ತು,